ಕಣ್ಣು ನಮ್ ಗರ್ವ ಕಣ್ಣು ಸಿದ್ಧ ಕಣ್ಣು ಪ್ರಾಣ ಕೊಡುಗೆ ಆಂಜನೇಯ ದೊಡ್ಡ ಹನುಮನಿದ್ದಾನೆ. ಗುಣ ಸಾಗರ ಜಯ ಕಪೀಸ್ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನಕ್ಕೆ ನಮ್ಮ ಪಯಣ. ನಮಗೆ ಮುಂದ್ಗಡೆ ಸೀಟ್ ಸಿಕ್ಕಿದೆ, ನನ್ನ ಫ್ಯಾಮಿಲಿ 3 ಜನಕ್ಕೆ ಹಿಂದ್ಗಡೆ ಸೀಟಲ್ಲಿ. ಒಟ್ಟು 11 ಜನ ಇರ್ತಾರೆ ಈ ಕಾರಲ್ಲಿ. ಒಬ್ಬರಿಗೆ 150 ರೂಪಾಯಿ ಚಾರ್ಜ್ ಮಾಡ್ತಾರೆ. ರಾಘವೇಂದ್ರ ಸ್ವಾಮಿ ದರ್ಶನ ಪಡೆದ ನಂತರ ಇಲ್ಲಿ 5 ದೇವಾಲಯಗಳಿದ್ದಾವೆ. 5 ದೇವಾಲಯಗಳ ದರ್ಶನ ಮಾಡೋಕ್ಕೆ ಆಟೋದಲ್ಲಿ ಹೋದರೆ 150 ರೂಪಾಯಿ, ಕಾರಲ್ಲಿ ಹೋದರೂ 150 ರೂಪಾಯಿ. ನಮಗೆ ಬೇಗ ಹೋಗಿ ಬೇಗ ಬರೋಣ ಅಂತ ಒಂದು ಪ್ಲ್ಯಾನ್ ಇತ್ತು. ಆದ್ದರಿಂದ ನಾವು ಕಾರಲ್ಲಿ ಕೂತ್ಕೊಂಡು ನಿಮಗೂ ಹೇಳ್ತೀನಿ, ನೀವು ಕಾರಲ್ಲಿ ಚೆನ್ನಾಗಿರೋ ಕಾರುಗಳಲ್ಲಿ ಹೋಗಿ. ಆಟೋದಲ್ಲಿ ಹೋಗ್ಬೋದು, ಆಟೋದಲ್ಲಿ ಸ್ವಲ್ಪ ಡುಗು ಅಂತ ಅಷ್ಟು ಸ್ವಲ್ಪ ಹೋಗಿ ಬರೋಕ್ಕೆ ನಿಧಾನ ಆಗುತ್ತೆ. ಟೋಟಲ್ 60 ಕಿಲೋಮೀಟ್ರ್ ಜರ್ನಿ ಇರುತ್ತೆ. ಸುಂದರವಾದ ಜರ್ನಿ ವೀಕ್ಷಕರೇ. ಬನ್ನಿ, ಈಗ ನಾವು ಮಂತ್ರಾಲಯದಿಂದ ಹೊರಗೆ ಸರ್ಕಲಿಂದ ಈಗ ಆಚೆಗೀಗ ಹೊರಟಿದ್ದೀವಿ. ಪಂಚಮುಖಿ ಆಂಜನೇಯ ದೇವಾಲಯ, ಅದಕ್ಕಿಂತ ಫಸ್ಟು ನಾವು ಏಕಶಿಲಾ ಆಂಜನೇಯ ಸ್ವಾಮಿ ದರ್ಶನ ಪಡೆದು ತದನಂತರ ತುಂಬ ಚೆನ್ನಾಗಿದೆ. ಮಂತ್ರಾಲಯದಲ್ಲಿ ನಿಮಗೆ ಪ್ರತಿಯೊಂದು ಜಾಗನೂ ತುಂಬ ವೈಬ್ರೇಷನಿಂದ ಕೂಡಿರುತ್ತದೆ. ತುಂಬ ಭಕ್ತಿ ಭಾವದಿಂದ ಈ ದೇವಾಲಯಗಳನ್ನ ನೀವು ದರ್ಶನ ಮಾಡಬೇಕು. ನನಗೆ ಇಲ್ಲಿ 2-3 ವಿಷಯಗಳು ತುಂಬಾ ಬೇಜಾರಾಗಿತ್ತು. ಅದನ್ನು ನಿಮಗೆ ಮುಂದೊಂದು ದೊಡ್ಡ ವಿಡಿಯೋ ತೊಗೊಂಬರ್ತೀನಿ. ಭಕ್ತರು ಮಾಡ್ತಾ ಇರೋಂಥ ಕೆಲಸಗಳನ್ನ ನಮ್ಮ ರಾಘವೇಂದ್ರ ಸ್ವಾಮಿ ಯಾವತ್ತೂ ಒಪ್ಕೊಳೋದಿಲ್ಲ. ಅದು ರಾಘವೇಂದ್ರ ಸ್ವಾಮಿಗೆ ಆ ಸ್ವಭಾವ ಇಲ್ಲವೇ ಇಲ್ಲ. ಆ ರೀತಿ ಇಲ್ದಿರೋ ಇರೋ ಸ್ವಭಾವನ ರಾಘವೇಂದ್ರ ಸ್ವಾಮಿ ಆ ಭಕ್ತರನ್ನು ಹೇಗೆ ಒಪ್ಕೊತಾನೆ ಅಂತ ನಿಮಗೆ ಡೀಟೇಲಾಗಿ ಮುಂದೆ ಒಂದು ಪೂರ್ತಿ ನಮ್ಮ ಮನೆಯಿಂದ ರಾಘವೇಂದ್ರ ಸ್ವಾಮಿ ದೇವಾಲಯಗಂಟ ಹೋಗಿ ಎಲ್ಲ ಜರ್ನಿಗಳು ನೋಡ್ಕೊಂಬರುವಂಥ ಇದರಲ್ಲಿ ವಿವರವಾಗಿ ಹೇಳ್ತೀನಿ. ರಾಘವೇಂದ್ರ ಸ್ವಾಮಿಗೆ ಏನು ಇಷ್ಟ ಇಲ್ಲ, ಅದನ್ನು ಜನಗಳು ಹೇಗೆ ಮಾಡ್ತಾಯಿದ್ದಾರೆ ಅಂತ. ಈಗ ಏಕಶಿಲಾ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೀನಿ. ಅದ್ಭುತವಾಗಿದೆ. ಇಲ್ಲಿ ಈ ದೇವಾಲಯದ ಎದುರುಗಡೆ ರಾಮನ ಅಲ್ಲಿ ರಾಮನು, ಎಲ್ಲಿ ಹನುಮನು, ಎಲ್ಲಿ ರಾಮನು ಅಲ್ಲಿ ಹನುಮನು, ಅಲ್ಲಿ ರಾಮನು ಇಲ್ಲಿ ಹನುಮನು. ಏಕಶಿಲಾ ಆಂಜನೇಯ ದೊಡ್ಡ ಹನುಮನಿದ್ದಾನೆ. ಹನುಮನ ದರ್ಶನ ಪಡೆದು ಮುಂದೆ ಹೊರಟೆವು. ಸುಂದರವಾದ ನೋಟ, ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಏನು ಗೊತ್ತಾ, ಮರಗಳಿಲ್ಲ. ಇಲ್ಲಿ ಏನು ಗಾಳಿ ಬರುತ್ತೋ ಅದು ತುಂಬ ಬೆಚ್ಚಗೆ ಗಾಳಿ ಬರುತ್ತೆ. ದೇವರು ಒಂದು ದುರ್ಘಟನೆಯಿಂದ ಕಾಪಾಡಿದ ನಮ್ಮನ್ನು. ಕಾರು ಡ್ರೈವರು ಒಂದು ಕ್ಷಣ ಸುಮ್ಮನೆ ಆಗೋದ.
ಹತ್ರಿ ಈ ಕಡೆ ಇಲ್ಲಿಂದ ಹತ್ರಿ ಇಲ್ಲಿಂದ ಅಲ್ಲಿಂದ ಇಳಿಯೋದು. ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯ ಇದು. ಹೋಗ್ತಾ ಇದ್ದೀವಿ ಈಗ ಒಳಗಡೆಗೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಸ್ಥಾಪನೆ ಆಗೋಕ್ಕೆ ಮುಂಚೆ ಇಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿದ್ರಂತೆ. 12 ವರ್ಷ ತಪಸ್ಸು ಮಾಡಿದ್ರ ಇಲ್ಲಿ. 15 ಶತಮಾನದಲ್ಲಿ ತಪಸ್ಸು ಮೆಚ್ಕೊಂಡು ಆಂಜನೇಯ ಸ್ವಾಮಿ 5 ರೂಪಾಯಿ ದರ್ಶನ ಕೊಡ್ತಾರೆ. ದರ್ಶನ ಕೊಟ್ಟಿದ್ದು ಆಂಜನೇಯ ಸ್ವಾಮಿ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿದ್ದು 5 ರೂಪದಲ್ಲಿ ಪಂಚಮುಖಿ ರೂಪದಲ್ಲಿ ದರ್ಶನ ಕೊಟ್ಟಿದ್ದಕ್ಕೆ ಇದು ಪಂಚಮುಖಿ ದೇವಾಲಯ ಆಗಿ ಮಾಡಿದ್ದಾರೆ. ಆಂಜನೇಯ ನರಸಿಂಹ ಓಹೋ, ಇಲ್ಲಿ ಪಾದನ ಇದು ಸಾಕ್ಷಾತ್ ಅವ್ರ ಪಾದ ಸಾಕ್ಷಾತ್ ಪಾದ ಅಂತ ನೋಡಿ ಇಲ್ಲಿದೆ. ಆಂಜನೇಯ ಪಾದಗಳಿವು ಸಾಕ್ಷಾತ್ ಪಾದ. ಪಂಚಮುಖಿ ಆಂಜನೇಯನ ಪಾದ ಅಂತ ಇದೆ. ಮುಟ್ಟಿ ಪಾದಗಳು ಮುಟ್ಟಿ. ಪಂಚಮುಖಿ ಆಂಜನೇಯನ ಪಾದ ಅಂತ ಇದೆ. ಪಂಚಮುಖಿ ಆಂಜನೇಯನ ಪಾದಗಳು ಸಾಕ್ಷಾತ್ ಪಾದ. ಮುಂಜೆ ತಾತನ ಹಿಡ್ಕೊಂಬಂದ್ರಿ. ದೇವಾಲಯದ ಒಳಗಡೆ ಚಿತ್ರೀಕರಣ ಮಾಡೋಂಗಿಲ್ಲ, ಆದ್ದರಿಂದ ನಿಮಗೆ ಪಾದಗಳನ್ನು ತೋರಿಸಿ ಹಿಂಗೆ ದೇವಾಲಯದ ಒಳಗಡೆ ಹೋಗೋಣ. ಇಲ್ಲಿ ಒಳಗಡೆ ಹೋದ್ಮೇಲೆ ಕ್ಯಾಮ್ರಾ ವಿಡಿಯೋ ಮಾಡೋಂಗಿಲ್ಲ, ಏನೋ ಅಲ್ಲಂತೆ. ಸೊ ಪಂಚಮುಖಿ ಸ್ವಾಮಿನ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಚೆನ್ನಾಗಿ ವಿರಾಜಮಾನಾಗಿದ್ದಾನೆ. ಈಗ ದೇವಾಲಯದ ಆಚೆ ಬಂದಮೇಲೆ ತೋರಿಸ್ತೀನಿ ನಿಮಗೆ ದೇವರ ದರ್ಶನ ಹೇಗಾಯಿತು ಅಂತ. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ವೀಕ್ಷಕರೇ, ತುಂಬ ಅದ್ಭುತವಾಗಿತ್ತು. ಈ ಥರ ದೇವಾಲಯ ನಾನು ಬೇರೆ ಕಡೆ ಎಲ್ಲೂ ನೋಡಿಲ್ಲ. ನಾನು ಇನ್ನಷ್ಟೊತ್ತು ನೋಡಬೇಕಾಗಿತ್ತು. ಅವರು ಹೋಗಿ ಅಂದ್ಬಿಟ್ರು. ಇನ್ನಷ್ಟೊತ್ತು ನೋಡಬೇಕಾಗಿತ್ತು. ನನಗೆ ಅರ್ಥ ಆಗಲಿಲ್ಲ ಆ್ಯಕ್ಚುಲಿ ಅಲ್ಲಿ ಎಲ್ಲಿ ವಿಗ್ರಹ ಇದೆ, ಎಲ್ಲಿ ಏನಿದೆ ಅಂತ. ಮತ್ತೊಮ್ಮೆ ಹೋದಾಗ ದೇವ್ರು ಕರ್ಸ್ಕೊಂಡಾಗ ನಿಧಾನಕ್ಕೆ ನೋಡ್ಕೊಂಡು ಬರ್ತೀನಿ. ಈಗ ದೇವಾಲಯದ ಹೊರಗಡೆ ಬಂದರೆ ಪ್ರಕೃತಿಯ ವಿಸ್ಮಯ ಗಾಯ್ಸ್, ಇದು ಪ್ರಕೃತಿಯ ವಿಸ್ಮಯ. ಯಾರೋ ಜನಗಳು ಆ ಕಲ್ಲುಗಳನ್ನ ಇಕ್ಕಿರೋ ಥರ ಕಾಣಿಸ್ತದೆ. ನಿಜವಾಗ್ಲೂ ತುಂಬ ಅದ್ಭುತವಾಗಿದೆ. ಇಲ್ಲಿ ಬಂದರೆ ನೀವು ಈ ದೇವಾಲಯಕ್ಕೆ ಬಂದಾಗ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಪಡೆದ ನಂತರ ಈ ಪ್ರಕೃತಿಯ ವಿಸ್ಮಯನವು ನೋಡಿ. ಹೆಂಗಿದೆ ಕಲ್ಲುಗಳು, ಯಾರು ಕುಂಡ್ರಿಸಿದಾರಪ್ಪ, ಏನು ಪ್ರಕೃತಿ ಹೆಂಗಿದೆ ಆಯ್ತು. ಈ ಕಲ್ಲುಗಳು ಎಲ್ಲಿಂದ ನಮ್ಮ ಬಿದ್ವಾ, ಯಾರಾದರೂ ಜೋಡಿಸಿದಾರ ಅಂತ ನನಗೆ ಅನಿಸುತ್ತೆ. ಇಲ್ಲಿ ನೋಡಿ ಕಲ್ಲುಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಇಲ್ಲಿ 4 ಕಲ್ಲುಗಳಿದ್ದಾವೆ, ತುಂಬ ಅದ್ಭುತವಾಗಿದೆ 4 ಕಡೆನೂ ನೋಡಿ. ಪ್ರಕೃತಿ ಏನಿದು, ಪ್ರಕೃತಿಯ ವಿಸ್ಮಯ ಎಷ್ಟು ಚೆನ್ನಾಗಿದೆ ಅಲ್ವಾ ವೀಕ್ಷಕರೇ, ತುಂಬ ಚೆನ್ನಾಗಿದೆ. ಈ ಎಲ್ಲ ವೀಕ್ಷಣೆಗಳನ್ನು ನಾವು ಪಡ್ಕೊಂಡೀಗ ಲಕ್ಷ್ಮೀ ದೇವಾಲಯಕ್ಕೆ ಹೋಗಬೇಕು. ಲಕ್ಷ್ಮೀ ದೇವಾಲಯ ತುಂಬ ಅದ್ಭುತವಾದದ್ದು, ತುಂಬ ಮಹಿಮೆ. ನನ್ನ ಶ್ರೀಮತಿಗಂತೂ ಎಲ್ಲ ದೇವಾಲಯಗಳು ನೋಡಿ ಕಣ್ಣು ತುಂಬಿಟ್ಟಿದ್ದಾರೆ. ಕಣ್ಣೇ ತುಂಬಿ ಬಂತು, ಆನಂದ ಬಾಷ್ಪ ಅಂತ ಹೇಳ್ತೀವಲ್ಲ ಹಂಗೆ ಕಣ್ಣು ತುಂಬಿ ಬಂತು. ಈಗ ಹೊರಟಿರೋದು ಶ್ರೀ ಲಕ್ಷ್ಮೀ ದೇವಿನ ದರ್ಶನ ಪಡೆಯೋಕ್ಕೆ. ಇಲ್ಲಿ ಲಕ್ಷ್ಮೀ ದೇವಿ ವಿರಾಜಮಾನಾಗಿದ್ದಾಳೆ. ರಾಘವೇಂದ್ರ ಸ್ವಾಮಿಗೆ ಆಶೀರ್ವಾದ ಕೊಟ್ಟು ಇಲ್ಲಿಗೆ ವಿರಾಜಮಾನಾಗಿದ್ದಾಳೆ. ಇಲ್ಲಿ ಅರ್ಚಕರು ಹೇಳ್ತಾರೆ, ಎಲ್ಲ ಕೇಳಿಸ್ಕೊಳೋಣ ಬನ್ನಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯ ಕಾಲ್ಗಳ ನಾದವ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆ ಅನುಗ್ರಹ ತಗೊಂಡ ಮೇಲೆ 12 ವರ್ಷದಲ್ಲಿ ಗುರುಗಳು ತಪಸ್ಸು ಮಾಡಿದರೆ 16ನೇ ಶತಮಾನದಲ್ಲಿ ಅಲ್ಲೇ ತಪಸ್ಸು ಮಾಡಿಕೊಂಡು ಆಂಜನೇಯ ಸ್ವಾಮಿ 5 ಮುಖದ ಆಂಜನೇಯ ಸ್ವಾಮಿ ಪ್ರತ್ಯಕ್ಷ ಆಗಿದ್ದಾರೆ. 5 ಮುಖದ ಆಂಜನೇಯ ಸ್ವಾಮಿ ಪ್ರತ್ಯಕ್ಷ ಆಗಿ ಮೇಲೆ ಉತ್ಪಾದಿಗಳಿಂದ ನೋಡಿದ್ರೆ ಆಂಜನೇಯ ಪಾದಗಳು. ಆಂಜನೇಯ ಸ್ವಾಮಿ ಅಲ್ಲೇ ನಿಂತ್ಕೊಂಡು ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯಕ್ಕೆ ಹೋಗಲಿಕ್ಕೆ ದಾರಿ ತರಿಸ್ಕೊಟ್ಟಿದ್ರು. ಸ್ವಯಂ ಆಂಜನೇಯ ಪಾದಗಳವು. ಮಧ್ಯದಲ್ಲಿ ಆಂಜನೇಯ ಸ್ವಾಮಿ ನರಸಿಂಹ ಗರುಡ ಏಗ್ರಿವರಹ 5 ಮುಖದಲ್ಲಿ ಆಂಜನೇಯ ಸ್ವಾಮಿ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿದ್ದಕ್ಕೆ ಪಂಚಮುಖದ ಕ್ಷೇತ್ರ ಸ್ಥಾನಕ್ಕೆ ಇದೇ ಪಂಚಮುಖ ಅಂದ್ರೆ ಪುಣ್ಯ ಕ್ಷೇತ್ರ, ರಾಯರದ ತಪಭೂಮಿ ಇದು. ತಿರುಪತಿ ವೆಂಕಟೇಶ್ವರ ಸ್ವಾಮಿಗಳು ಮಹಾರಾಷ್ಟ್ರದಲ್ಲಿ ಕೊಲ್ಲೂರು ಮಹಾಲಕ್ಷ್ಮೀ ದೇವಿ, ಈ ತಾಯಿ ಮಹಾಲಕ್ಷ್ಮೀ ದೇವಿ ಸ್ವರೂಪಿನ ಆಂಜನೇಯ ಸ್ವಾಮಿ, ರಾಘವೇಂದ್ರ ಸ್ವಾಮಿಗಳು ಇವರೆಲ್ಲರ ಹತ್ರ ಆಶೀರ್ವಾದ ತಗೊಂಡ ಮೇಲೆನೆ ಗುರುಗಳ ಮಂತ್ರಾಲಯದಲ್ಲಿದ್ದಾರೆ ಬೃಂದಾವನಾಗಿ. ಅಲ್ಲಿ ನೋಡಿದ್ರೆ ಮಾಂಚಲಮ್ಮ ರಾಯರ ಪಕ್ಕದಲ್ಲಿ ಇದೆಲ್ಲ ಮಾಂಚಲಮ್ಮ ತಾಯಿ. ಆ ಮಾಂಚಲಮ್ಮ ಇರ್ಲಿಕ್ಕೆ ಸ್ಥಳ ಕೊಟ್ಟಿದ್ದಾರೆ. ಮಂತ್ರಾಲಯದಲ್ಲಿದ್ದಾರೆ ಗುರುಗಳು, ಅವ್ರು ಇನ್ನೂ ಜೀವಂತವಾಗಿದ್ದಾರೆ. ಮಂತ್ರಾಲಯದಲ್ಲಿ ರಾಯರು 700 ವರ್ಷ ಆಯುಷ್ಯರೋದು. 353ನೇ ಆರಾಧನೆ ಆಗಿದೆ. ಇನ್ನೂ ಉಳಿದಿರೋದ ಬಾಕಿ 347ವರೆಗೂ ಹಾಗೆ ಮಂತ್ರಾಲಯದಲ್ಲಿ ಗುರುಗಳ ಬೃಂದಾವನಾಗಿರ್ತಾನ. ಅಮ್ಮನ ಮಕ್ಕಳು ನೋಡಿ, ಎಲ್ಲರೂ ಶಂಕು ಪಕ್ಕದಲ್ಲಿ ಚಕ್ರ ನೋಡಿ, ಶಂಕು ಚಕ್ರ ಉದ್ಭವ ಮೃತ ಲಕ್ಷ್ಮೀದೇವಿ. ಅವತಾರದಲ್ಲಿ ರಾಯರಿಗೆ ದರ್ಶನ ಕೊಟ್ಟಿದ್ದಂತ ಮಹಾಲಕ್ಷ್ಮೀ ದೇವಿ. ಮೊದಲು ರಾಘವೇಂದ್ರ ಸ್ವಾಮಿಗಳು ಬಂದು ಇಲ್ಲಿ ಪೂಜೆ ಮಾಡ್ತಿದ್ರು. ರಾಯರಿಗೆ ತಾರ ತರಿಸ್ಕೊಟ್ಟಿದ್ರು ಅಮ್ಮ ಮಹಾಲಕ್ಷ್ಮೀ ದೇವಿ. ಪ್ರಾರ್ಥನೆ ಮಾಡ್ಕೊಂಡು ಅಮ್ಮನ ಹತ್ರ ಎಲ್ಲರೂ ಓಂ ಸರ್ವ ಮಂಗಳ ಮಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣ ನಮಸ್ತುತೆ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಇಲ್ಲಿ ವಿಶೇಷವಾಗಿ
ಮನೆಗೆ ಶ್ರೀಚಕ್ರ ಫೋಟೋ ಕೊಡ್ತೀವಿ. ಮನೇಲಿ ದೇವ್ರ ಫೋಟೋದಲ್ಲಿ ಇಟ್ಕೊಳ್ಳಿ. ಮನೆ ತರಬಾಲಿಗೆ ಇಟ್ಕೋಬಹುದು, ಆಫೀಸ್ ರೂಮ್ ಇಟ್ಕೋಬಹುದು, ಅಂಗಡಿಯಲ್ಲಿ ಇಟ್ಕೋಬಹುದು, ಬಿಸಿನೆಸ್ ನಲ್ಲಿ ಇಟ್ಕೋಬಹುದು. ಮನೇಲಿ ಕಿರಿಕಿರಿ ಆಗಲಿ, ತೊಂದರೆ, ಭಯ, ಭೀತ, ದೃಷ್ಟಿ, ಭೀತ ಬಸಕ್ಕೆ ಮಹಾಲಕ್ಷ್ಮಿ ದೇವಿಯಲ್ಲಿ ಶ್ರೀಚಕ್ರ ಫೋಟೋ ಹೆಸರು ಮೇಲೆ ಪೂಜೆ ಮಾಡಿಕೊಡ್ತಾರೆ. ಸ್ವಾಮಿಗಳು ಮನೆಗೆ ಕೊಡ್ತಾರ. 101 ರೂಪಾಯಿ ಕಾಣಿಕೆಯನ್ನು ಕೊಟ್ಟು ತಗೋಬಹುದು. ನೀವೇನು ಸಂಕಲ್ಪ ಮಾಡಿಕೊಡ್ತಾರ ಮನೆಗೆ ಲಕ್ಷ್ಮೀ ಅರಿಕೆ ಕೊಡ್ತಾರೆ. ಅಮ್ಮ ಒಂದು ಮಂಗಳಾರತಿ ಒಬ್ಬರನ್ನೊಬ್ಬರು ದರ್ಶನ ಮಾಡ್ಕೊಂಡು ಬಿಡ್ತಾರ. ಯಾರಿಗೆ ಫೋಟೋ ಬೇಕಿದ್ರೆ ತೊಂದರೆ ಮಾಡ್ಕೋಬೇಡಿ. ಆ ಗುರುಗಳೇ ಕೊಡ್ತಾ ಇದಾರ. ಮನೆಗೆ ಫೋಟೋನ ತಗೊಂಡೋಗಿ ಕೇಳಿ, ಆ ಗುರುಗಳೇ ಕೇಳಿ ಕೊಡ್ತಾರ ನೋಡಿ. ಆದ್ರೂ ಬನ್ನಿ, ಹಂಗೆ ನಮಸ್ಕಾರ ಮಾಡ್ಕೊಳ್ಳಿ. ನಮಸ್ಕಾರ ಮಾಡ್ಕೊಳ್ಳಿ ನಮ್ಮ ಹತ್ರ. ಪಂಚ ದೇವಾಲಯಗಳ ದರ್ಶನಕ್ಕೆ ಈ ರೀತಿ ಆಟೋಗಳು ಕರ್ಕೊಂಬರ್ತಾರೆ. ಈ ಆಟೋಗಳವರು ಸ್ವಲ್ಪ ನಿಧಾನ ಆಗ್ತಾರೆ. ನೀವೇನು ಮಾಡ್ಬೇಕಂದ್ರೆ ಈ ರೀತಿ ಗಾಡಿ, ದೊಡ್ಡ ಗಾಡೀಲಿ ಬರಬೇಕು. ಹಿಂಗೆ ಅಂತ ಕರ್ಕೊಂಡು ಹೋಗ್ತಾರೆ. ಇವರೆಲ್ಲ ಸ್ವಲ್ಪ ನಿಧಾನ ಅಲ್ವಾ? ಈ ಆಟೋಗಳಲ್ಲಿ ಬಂದರೆ ಸ್ವಲ್ಪ ನಿಧಾನ ಆಗ್ತಾರಲ್ವಾ? ದೇವಸ್ಥಾನಗಳೆಲ್ಲ ಸುತ್ತಾಕೋಕ್ಕೆ ದೂರ ಆಯಿತು. ಆದ್ದರಿಂದ ಈ ರೀತಿ ದೊಡ್ಡ ಗಾಡಿಗಳಲ್ಲಿ ಬನ್ನಿ. ದುಡ್ಡೆಲ್ಲ ಒಂದೇ. ಈ ಥರ ಗಾಡಿಗಳಲ್ಲಿ ಬಂದರೆ ಬೇಗ ಹೋಗಿ ಬೇಗ ಕರ್ಕೊಂಬರ್ತಾರೆ. ಈ ಗಾಡಿಗಳಲ್ಲಿ ಸ್ವಲ್ಪ ನಿಧಾನ ಆಗ್ತವೆ, ಟೆಂಪೋ, ಆಟೋ. ಈಗ ನಾವು ಹೊರಟಿರೋದು ಅಪ್ಪಣ್ಣಾಚಾರ್ಯರ ಮನೆ. ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ಪಡೆದಿದ್ದಂತೆ ಆ ಮನೆ ದರ್ಶನ ಪಡೆದು ನಂತರ ಏಕಶಿಲಾ ಬೃಂದಾವನ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಪ್ಪಣ್ಣಾಚಾರ್ಯರಿಗೆ ವಚನ ಕೊಟ್ಟಿದ್ರಂತೆ, ಅವರಿಗೆ ಆಶೀರ್ವಾದ ಮಾಡಿದ್ರಂತೆ. ನೀನು ಹೋಗಿ ಏಕಶಿಲಾ ಬೃಂದಾವನ ಸ್ಥಾಪನೆ ಮಾಡು, ನಾನು ಅಲ್ಲಿ ದಿನ ಬಂದು ನಿನ್ನ ಭೇಟಿ ಆಗ್ತೀನಿ ಅಂತೇಳಿ ಆಶೀರ್ವಾದ ಮಾಡಿದರು. ಆ ಒಂದು ಸ್ಥಳ ಇದೆಯಲ್ಲ, ತುಂಬ ವೈಬ್ರೇಷನ್ನಿಂದ ಕೂಡಿದೆ. ಅದರ ವಿಡಿಯೋ ನಾನು ಈಗಾಗಲೇ ಬಿಟ್ಟಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಹೋಗಿ ಆ ವಿಡಿಯೋನ ನೋಡಿ. ಇಲ್ದಿದ್ದರೆ ನಾನು ಒಂದು ದೊಡ್ಡ ವಿಡಿಯೋ ಮಾಡ್ಕೊಂಬರ್ತೀನಿ. ಮಂತ್ರಾಲಯಕ್ಕೆ ನಾವು ಮನೆಯಿಂದ ಬಿಟ್ಟಾಗ ಮಂತ್ರಾಲಯಕ್ಕೆ ಹೋದಾಗ ವಾಪಸ್ ಬರೋವರೆಗೂ ಅಷ್ಟೂ ಒಂದು ದೊಡ್ಡ ವಿಡಿಯೋ ನಿಮಗೆ ಸಿಗುತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ. ಬಂದಿರ್ತಕ್ಕಂಥ ಹಿಂದೆ ಅಪನಾಥ ಕಾಲದಲ್ಲಿ ವೃಕ್ಷ ಇಲ್ಲ ಬಿಟ್ಟು ಹೋದ್ರೆ ವೃಕ್ಷಗಳ ಪೂಜೆ ಆಗ್ತಾರೆ. ಮಕ್ಕಳು ಬಂದಿರ್ತಕ್ಕಂಥ ಅಶ್ವಿ ಮತ್ತು ಬೆಳೆನ ಆಮೇಲೆ ಅಪನಾಥರು ಏನ್ ಮಾಡ್ತಾರೆ, ನರಸಿಂಹ ಸ್ವಾಮಿ ಪೂಜೆ ಅಭಿಷೇಕ ಮಾಡಿ ಈ ಆಂಜನೇಯ ಸ್ವಾಮಿ ಕಾಣ್ತಾ ಇದೇ ಆಂಜನೇಯ ಸ್ವಾಮಿ ಅಪನಾಥರ ಪೂಜೆ ಅಭಿಷೇಕ ಮಾಡಿರ್ತಕ್ಕಂಥ ತೀರ್ಥವನ್ನ ಅಪನಾಥರಿಗೆ ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ. ಅದೇನಾಗ್ತಾ ಇರ್ತದೆ, ಪ್ರೋಕ್ಷಣೆ ಮಾಡಿದ ತಕ್ಷಣವೇ ಅಭಯಾಡ ಬಿಸಿ ಬಿಸಿಯಾಗಿ ಅನ್ನ ಆಗ್ತಾ ಇತ್ತು. ಆ ತಾಣಕ್ಕೆ ಬಿಚ್ಚಾಲಯ ಅಂದ್ರೆ ಮಕ್ಕಳೆಲ್ಲ ತಗೊಂಡ್ಬರೋ ಬಿಟ್ಟ ಲಯಾನಿ ತಪ್ಪು ಬೆಂಕಿ ಅಂತ ಹೇಳ್ತಾರೆ. ರಾಘವೇಂದ್ರ ಸ್ವಾಮಿ ಅವರು ಇಲ್ಲಿ ಬಂದು 13 ವರ್ಷಗಳ ಕಾಲ ಇಲ್ಲೇ ಇದ್ರು ಅಪ್ಪಣ್ಣಾಥರ ಜೊತೆಯಲ್ಲಿ. ಆ 13 ವರ್ಷ ಇದ್ದ ಕಾಲ ಆಗ್ತಾ ಇದೆ ನನಗೆ ಈ ಜಾಗದಲ್ಲಿ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ಪೂಜೆ 13 ವರ್ಷಗಳ ಕಾಲ ಹೋಮ ಜಪ ತಪ ಮಾಡ್ತಕ್ಕಂಥ ಸ್ಥಳ. ಇದೊಂದು ಮಾಮೂಲಿ ಜಾಗ ಅನ್ಕೋಬಾರೆ, ತುಂಬಾ ಜಾಗೃತವಾದ ಸ್ಥಳ ಇದೆ. ಇದೊಂದು ಏಕಶಿಲಾ ಬೃಂದಾವನ ಅಂತ ಹೇಳ್ತಾರೆ. ಏಕಶಿಲಾ ಅಂದ್ರೆ ಒಂದೇ ಕಲ್ಲಲ್ಲಿ ಮಾಡಿರ್ತಕ್ಕಂಥ ಬೃಂದಾವನ. ಚೆನ್ನಾಗಿ ನೋಡಿ, ಒಂದೇ ಕಲ್ಲು. ಈ ತರ ಬೃಂದಾವನ ನೋಡಕ್ ನಿಮಗೆ ಎಲ್ಲೂ ಸಿಗಲ್ಲ. ಈ ನೋಡ್ತಕ್ಕಂಥ ಬೃಂದಾವನ ಅಪ್ಪಣ್ಣಾಥ ಬೃಂದಾವನ ಅಲ್ಲ, ಇದು ಅಪ್ಪಣ್ಣಾಥ ಪ್ರತಿಷ್ಠಾಪನೆ ಮಾಡಿದ್ರೆ ಆಗ ಏಕಶಿಲಾ ಬೃಂದಾವನ. ಇವತ್ತಿಗೂ ಬೆಳಗ್ಗೆ 4:15 ಸುಮಾರು ಅಪ್ಪಣ್ಣಾಥರ ಮತ್ತು ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಬಂದು ಇವತ್ತಿಗೂ ಸ್ನಾನ ಮಾಡಿ ಹೋಗ್ತಾರೆ ಅಂತ ನಡೆಯುತ್ತಿದೆ. ಸೀರಿಯಲ್ ನೋಡಿರ್ಬೋದು, ಅಪ್ಪಣ್ಣಾಥರು ಬರ್ತಾ ಇರ್ತಾರೆ, ನದಿಯೆಲ್ಲ ದಾರಿ ಬಿಟ್ರೆ ನೋಡಿರ್ಬೋದು. ಆ ಜಾಗ ಇದೇ ಜಾಗನೇ. ಇಲ್ಲಿಂದ ಅಪ್ಪಣ್ಣಾಥರ ಮಂತ್ರಾಲಯಕ್ಕೆ ಹೋದ್ಮೇಲೆ ಮಂತ್ರಾಲಯ ಬೃಂದಾವನ ಕಂಪ್ಲೀಟ್ ಮುಗಿದೋಗಿರುತ್ತೆ. ಆ ಬೃಂದಾವನದ ಸ್ಥಳದ ಅಪ್ಪಣ್ಣಾಥ ಮೂರ್ತಿ ಕೆಳಗಡೆ ಬೀಳ್ತಾರೆ. ಆಗ ರಾಯರು ಬೃಂದಾವನ ಒಳಗಿಂದ ಹೇಳ್ತಾರೆ, ಅಪ್ಪಣ್ಣ ಪ್ರತಿನಿತ್ಯ ನನ್ನ ದರ್ಶನಕ್ಕೆ ಮಂತ್ರಾಲಯಕ್ಕೆ ಬರಬೇಡ. ನಾನು 13 ವರ್ಷಗಳ ಕಾಲ ಇಲ್ಲಿ ಕೂತ್ಕೊಂಡು ಹೋಮ ಜಪ ತಪ ಮಾಡ್ತಾ ಇದ್ದೆ ಬಿಚ್ಚಾರಿ ಒಳಗೆ. ಆ ಜಾಗದಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡು, ನಿನ್ನ ಜಾಗಕ್ಕೆ ನಾನೇ ಬರ್ತೇನೆ ಅಂತ ಹೇಳಿದಾಗ ತಿರ್ಗಾ ಅಪ್ಪಣ್ಣಾಥರ ಅಲ್ಲಿಂದಲಿಗೆ ಬಂದು ಏಕಶಿಲಾ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ್ರೆ ಆ ಜ್ಯೋತಿ ರೂಪದಲ್ಲಿ ಬಂದು ಅಪ್ಪಣ್ಣಾಥರಿಗೆ ಇಲ್ಲಿ ದರ್ಶನ ಕೊಟ್ಟರು. ರಾಯರಿಗೆ ಪ್ರತಿನಿತ್ಯ ಊಟ ಮಾಡೋ ಸಮಯದಲ್ಲಿ ಕಡ್ಲಿ ಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡೆ ಬಂದ್ರೆ ತುಂಬಾ ಇಷ್ಟ. ಅಪ್ಪಣ್ಣಾಥರ ಕೂತು ರುಬ್ಬುತ್ತಾ ಇದ್ರ ಒಳಕಲ್ಲ ರುಬ್ಕೊಂಡು ಮೇಲಿದೆ, ಹೋಗ್ತಾ ನೋಡ್ಕೊಂಡು ಹೋಗ್ಬೋದು. ನಿಮಗೆ ಇನ್ನೂ ಸ್ಪೆಷಲ್ ಅಂದ್ರೆ ಅಪ್ಪಣ್ಣಾಥರ ವಂಶಸ್ಥರು ಈಗೂ ಇದ್ದಾನೆ. ಅವರ ಸ್ತೋತ್ರ ಶತಸೇವಾ ಪ್ರತಿನಿತ್ಯ ಬಂದಂತ ಭಕ್ತರಿಗೆ ಅನ್ನದಾನ ಮಾಡ್ತಾರೆ. ಪ್ರತಿನಿತ್ಯ 1000-2000 ಅನ್ನದಾನ ಆಗುತ್ತೆ ಪ್ರತಿನಿತ್ಯನೂ ಕೂಡ. ನಿಮ್ಗೆ ಟೈಮ್ ಇತ್ತು ಅಂದ್ರೆ ಊಟ ಮಾಡ್ಕೊಂಡು ಹೋಗ್ಬೋದು. 1 ಗಂಟೆ ಆಗತ್ತೆ. ಇಲ್ಲಿ 108 ರೂಪಾಯಿ ಕೊಟ್ರೆ ಒಂದಿನ ಜನರಲ್ಲಿ ಪಂಚಾಮೃತ ಆಗತ್ತೆ, ಕೊಡ್ಬೋದು, ರಿಸೀಟ್ ಕೊಡ್ತಾ. ಬಟ್ ಅನ್ನದಾನಕ್ಕೆ ಹೋಗಲ್ಲ. ನಿಮಗೆ ಅನ್ನದಾನ ಮಾಡ್ಬೇಕು ಅಂತ ನಿಮ್ ಮನ್ಸಲ್ಲಿ 508 ರೂಪಾಯಿ ಕೊಟ್ರೆ ಒಂದಿನ ಆಗತ್ತೆ. ಅದೇ ನೀವು 1508 ರೂಪಾಯಿ ಕೊಟ್ರೆ 1 ತಿಂಗಳು ಅನ್ನದಾನ ಮಾಡಿ. ಅದ್ರಲ್ಲಿ ಏನ್ ವಿಶೇಷ ಇರುತ್ತೆ ಅಂದ್ರೆ ಮಕ್ಕಳ ವಿದ್ಯೆ, ಆಯುಷ್, ಆರೋಗ್ಯ, ಮದುವೆಗೋಸ್ಕರ ಪ್ರತಿ ಗುರುವಾರ ತಪ್ಪದೆ ಶನಿವಾರ ನಾವು ಇಲ್ಲಿ ಹೋಮಗಳು ಮಾಡ್ದಲ್ಲಿಂದ ಪ್ರತಿನಿತ್ಯ ನಿಮ್ಮ ಹೆಸರು ಸಂಕಲ್ಪ ಆಗತ್ತೆ. ಊಟ ಮಾಡಿದ ಭಕ್ತರು ನೆನೆಸ್ತಾರೆ. ಅದೇ ರಾಯರ ಕೊನೆಯವರು ಕಾಪಾಡೋದು. ಈಗ ಮಂತ್ರಾಕ್ಷತೆ ಕೊಡ್ತಾ ಅಥವಾ ದಯವಿಟ್ಟು ಅನ್ನದಾನ ಕೊಡ್ತಾರೆ.
1 ಗಂಟೆ ಊಟದ ಹತ್ರಡೆ ಊಟ ಮಾಡ್ಕೊಂಡು ಹೋಗ್ಬೋದು. ಈ ಕಡೆ